ನಮ್ಮಲ್ಲಿ ಕಾನೂನು ಏನಾಗುತ್ತೆ ಅಂದರೆ, ತಪ್ಪು ಮಾಡಿದವನು ಯಾವನ್ನಾದರೂ ಬಿಡೋದಿಲ್ಲ. ಇದು ಕಾನೂನು. ಇದು ಎಂಥ ವ್ಯಕ್ತಿ ಆದ್ರೂ ಇವತ್ತು ನೋಡಿ, ಅದು ಯಾರ್ಯಾರು ಒಂದಷ್ಟು ಜನನ ಲಿಸ್ಟು ಹೇಳ್ತಾ ಇದ್ದೀವಲ್ಲ ನಾವು, 100 ಕೋಟಿ ಇದೆ ಆಸ್ತಿ, ಜೈಲಲ್ಲಿ ಇದ್ದಾರಲ್ವ. ಎಷ್ಟೋ ಜನ ಅಮಾಯಕರನ್ನ ರಿಲೀಸ್ ಮಾಡಿರ್ತಾರೆ. ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಕಾನೂನಲ್ಲಿ ದುಡ್ಡಿದೆ, ಅಧಿಕಾರ ಇದೆ, ಮತ್ತೊಂದು ಮಗದೊಂದು, ಕಾನೂನು ಯಾವತ್ತೂ ಪರಿಗಣನೆ ತೊಗೊಳ್ಳೋದಿಲ್ಲ. ಇವತ್ತೆಲ್ಲರೂ ಜೈಲಲ್ಲಿದ್ದಾರೆ. ಅಕಸ್ಮಾತ್ ಅವ್ರು ಮಾಡಿರೋದು ಅಪರಾಧ ಅಲ್ಲ ಅಂತ ಗೊತ್ತಾರೆ, ನಾವು ತಪ್ಪು ಮಾಡ್ದಂಗೆ ಆಗಲ್ವಾ? ಇದನ್ನು ಕಾನೂನು ಯೋಚನೆ ಮಾಡುವಂಥದ್ದು. ಕಾನೂನು ಇದನ್ನು ಯೋಚನೆ ಮಾಡುತ್ತೆ. ನಮ್ಮಲ್ಲಿ ಜಡ್ಜ್ಗಿಂತ ದೊಡ್ಡವ್ರು ಆಗ್ಬಿಟ್ಟವ್ರೆ ಮೀಡಿಯಾದವ್ರು. ಇವರು ಎಲ್ಲ ಇವರೇ ಆಗ್ಬಿಟ್ಟವ್ರೆ. ಕಾನೂನಲ್ಲಿ ಏನೂ ಗೊತ್ತಿರಲ್ಲ ಅವಕ್ಕೆ. ಬಾಯಿ ಬಡಿಯೋದೊಂದು ಬಿಟ್ಟರೆ ಇನ್ನೇನು ಗೊತ್ತಿರಲ್ಲ. ಟ್ರಯಲ್ ಯಾವ ರೀತಿ ನಡೆಯುತ್ತೆ ಅನ್ನೋದು ಲಾಯರ್ಗೆ ಗೊತ್ತಿರುತ್ತೆ, ಆ್ಯಂಕರ್ಗೆ ಗೊತ್ತಿರುತ್ತೆ.